ದೇಶದ ಎಲ್ಲ ನಾಗರಿಕ ಬಂಧುಗಳಿಗೆ ನಮ್ಮ ವಿನಂತಿ. ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ನಡೆದಿರುವಂಥ ಘಟನೆ ಬಹಳ ಅವಮಾನಕರ ಘಟನೆ. ನ್ಯಾಯಾಧೀಶರಾದಂಥ ಬಿಹಾರ್ ಗವಾಯಿ ಅವರ ಮೇಲೆ ಕಿಶೋರ್ ಎನ್ನುವಂಥ ಒಬ್ಬ ಲಾಯರ್ ಶೂಟ್ ಎಸೆದ್ರ ಮೂಲಕ ಇಡೀ ಭಾರತದ ನಾಗರಿಕರಿಗೆ, ನ್ಯಾಯಾಲಯಗಳಿಗೆ, ಸಂವಿಧಾನಕ್ಕೆ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಆ ಒಂದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡಿದಂತೆ ಅದು ಕೇವಲ ಒಬ್ಬ ನ್ಯಾಯಾಧೀಶರ ಮೇಲೆ ಆದಂಥ ಅವಮಾನ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ನಾಗರಿಕರಿಗೂ ಅವಮಾನ, ತಲೆ ತೆಗೆಸುವಂಥ ಕೆಲಸ ಇದಾಗಿದೆ. ಹೀಗಾಗಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸೋದ್ರ ಮೂಲಕ ಅವ್ರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಮತ್ತು ಯಾವತ್ತೂ ಕೂಡ ಇಂಥ ಘಟನೆಗಳು ನಡೆಯಲಾರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ನ್ಯಾಯಾಲಯಗಳನ್ನು ಗೌರವಿಸ್ತಕ್ಕಂಥ ಒಂದು ವ್ಯವಸ್ಥೆ ನಡೀಬೇಕು. ನ್ಯಾಯಾಲಯಗಳು ಕೂಡ ಅಷ್ಟೇ ಗೌರವಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು. ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅರ್ಥ ಇರ್ತದೆ, ಜನಸಾಮಾನ್ಯರ ಬದುಕೋದಕ್ಕೂ ಅರ್ಥ ಇರ್ತದೆ. ಇಲ್ಲ ಅನ್ನಪ್ಪ ಅಂದರೆ ಜನಸಾಮಾನ್ಯ ಒಬ್ಬ ನ್ಯಾಯಾಧೀಶರಿಗೂ ಆ ರೀತಿ ಮಾಡಿದ್ರೆ ನಾಳೆ ಜನಸಾಮಾನ್ಯರ ಬದುಕೇನು, ದೀನ ದಲಿತರ ಬದುಕೇನು? ಇವೆಲ್ಲ ಕಾರಣಗಳಿಗೆ ನನಗನ್ನಿಸ್ತದೆ ಈ ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ, ಅವರು ತಳ ಸಮುದಾಯದಿಂದ SC ಸಮುದಾಯದಿಂದ ಉನ್ನತ ಮಟ್ಟಕ್ಕೆ ಉನ್ನತ ಹುದ್ದೆಯಲ್ಲಿರುವ ಕಾರಣಕ್ಕಾಗಿ ಈ ಜಾತಿಯ ದುರಾಂಕಾರಿ ತುಂಬಿಕೊಂಡಿರುವಂಥ ಇಂಥ ದುಷ್ಟ ಮನಸ್ಥಿತಿಗಳು ಈ ರೀತಿ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತವೆ ಆವಾಗವಾಗ. ಆ ಕಾರಣಕ್ಕಾಗಿ ಇಂಥ ವ್ಯವಸ್ಥೆಯನ್ನು ಗಟ್ಟಿಮುಟ್ಟಾಗಿ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನು ಗಟ್ಟಿ ಆಗಬೇಕು. ವಿದ್ಯಾರ್ಥಿಗಳು, ಯುವಜನರು, ರೈತರು, ಒಟ್ಟಾರೆ ಈ ದೇಶದ ಎಲ್ಲ ನಾಗರಿಕರು ಇದನ್ನು ತೀವ್ರವಾಗಿ ಖಂಡಿಸಬೇಕು. ಇದನ್ನು ಯಾರು ಕೂಡ ಇದು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು HN ಬಡಿಗೇರ್ ಅಂತ.